ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನಂಬಿದ್ದೀನಿ. ಮತ್ತೆ ಈ ವಾರ ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಸೊ ಬೇರೆ ಎಲ್ಲೂ ಇಲ್ಲ, ಕನಕಪುರ ಇದು. ಸೊ ಬ್ಯಾಂಗ್ಳೂರಿಂದ ಬರೀ 45 ಕಿಲೋಮೀಟರ್ ಅಷ್ಟೇ. ಸೊ ಒಂದು ಪ್ಲೇಸ್ ಒಂಥರ ಒಳ್ಳೆ ಫ್ಯಾಮಿಲಿ ಜೊತೆ ಚಿಲ್ ಔಟ್ ಮಾಡಬೇಕು, ವೀಕೆಂಡಲ್ಲಿ ಎಂಜಾಯ್ ಮಾಡಬೇಕಂದ್ರೆ ಈ ಪ್ಲೇಸ್ ನಾನು ಸಜೆಷನ್ ಮಾಡ್ತೀನಿ. ಸೊ ನೀವು ಹಿಂದೆ ನೋಡ್ತಿದ್ದೀರಾ, ಸೊ ನೀರೇನೋ ಕಡಿಮೆ ಇದೆ. ಇದು ಒಂದು ಮೈನಸ್ ಪಾಯಿಂಟ್. ಎಲ್ಲೋದ್ರೂ ನೀರೇನೋ ಕಡಿಮೆ ಇದೆ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ಆ ಕಡೆ ಈ ಕಡೆ ಬೆಟ್ಟ ನೋಡಿದರೆ ಸುಮಾರು ಬೈಕರ್ಸ್ ಬಂದಿದ್ದಾರೆ, ಸುಮಾರು ಬೈಕರ್ಸ್ ಎಲ್ಲಿಂದಲೂ ಬಂದಿದ್ದಾರೆ. ಸೊ ನಾವು ಅದೇ ಥರ ಸರಿ ಅಂತ ನಾವು ಈ ವಾರ ಒಂದು ಪ್ಲ್ಯಾನ್ ಮಾಡಿದ್ರಿ. ಸೊ ಇಲ್ಲಿ ಬಂದಿದ್ದೀವಿ, ಚೆನ್ನಾಗಿದೆ ಪ್ಲೇಸು. ನಾವು 2 ವ್ಯೂ ಪಾಯಿಂಟ್ ಇಕ್ಕಿದ್ದಾರೆ ಇಲ್ಲಿ. ಇದೊಂದು ವ್ಯೂ ಪಾಯಿಂಟು ಮತ್ತು ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ನಾನು ಫಸ್ಟ್ ಈ ವ್ಯೂ ಪಾಯಿಂಟ್ ಹೋಗ್ಬಿಟ್ಟು ನಾನು ತೋರಿಸ್ತೀನಿ, ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಆ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಬೇರೆ ಎಲ್ಲೂ ಇಲ್ಲ. ನಿಮ್ಗೆ ಇನ್ನೂ ನಿಯರ್ ಬೈ ಗೊತ್ತಾಗಬೇಕಂದ್ರೆ ಸೊ ಪ್ರಾಣಿ ದ ಪೆಟ್ ಸ್ಯಾನ್ಚುರಿ ಅಂತ ಲೊಕೇಶನ್ ಹಾಕಿದ್ರೆ ಕರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ. ಮತ್ತು ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಅಷ್ಟೇ. ಇದು ರೋಡ್ ಡೆಡ್ ಎಂಡ್ ಬಂದರೆ ನಿಮ್ಗೆ ಲೆಫ್ಟ್ ಸೈಡ್ ಒಂದು ಚಿಕ್ಕ ವಿಲೇಜ್ ಕಾಣಿಸುತ್ತೆ. ಆ ವಿಲೇಜಿಂದ ನೀವು ಲೆಫ್ಟ್ ತೊಗೊಂಬಂದರೆ ಈ ಡ್ಯಾಮ್ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಿದೆ ಹಿಂದೆ ಸುಮಾರು ದೊಡ್ಡ ದೊಡ್ಡ ಬೆಟ್ಟಗಳಿದೆ. ಸೊ ನೀರೇನೋ ಕಡಿಮೆ ಇದೆ, ಬಟ್ ಚಿಲ್ ಔಟ್ ಮಾಡೋದಕ್ಕೆ ಚೆನ್ನಾಗಿದೆ. ಬಟ್ ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಸುಮಾರು ಈ ವಿಲೇಜ್ ಹುಡುಗರೆಲ್ಲ ಫುಲ್ ಕ್ರಿಕೆಟ್ ಆಡ್ತಿದ್ದಾರೆ, ಕೇಳಿದ್ರೆ ನೋಡ್ತಿದ್ದೀರಾ. ಸೊ ವೀಕೆಂಡ್ ಸಂಡೇಸ್ ಆದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅವ್ರಿಗೆ. ಸೊ ನಮಗೆ ಎಂಟರ್ಟೈನ್ಮೆಂಟ್ ಬೇರೆ ಏನೋ ಇರುತ್ತೆ ಸಿಟಿಯಲ್ಲಿರೋರಿಗೆ, ಇಲ್ಲಿರೋರಿಗೆ ಇದೇ ಎಂಟರ್ಟೈನ್ಮೆಂಟ್ ಅನಿಸುತ್ತೆ. ಚೆನ್ನಾಗಿದೆ ಪ್ಲೇ. ಇದೇನೋ ಸ್ವಲ್ಪ ಗಟ್ಟಿ ಇದೆ, ಬರ್ಬೋದು ಫ್ಯಾಮ್ಲಿ ಜೊತೆ ಆರಾಮಾಗಿ ಬರ್ಬೋದು. ಸ್ವಲ್ಪ ಗಟ್ಟಿನೇ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ನೀರು ಕಡಿಮೆ ಇದೆ, ಬೇರೆ ಏನಿಲ್ಲ. ನೀರೊಂದೇ ಒಂದು ಮೈನಸ್, ಇಲ್ಲಿ ನೀರು ಕಡಿಮೆ ಇದೆ. ಬಟ್ ತುಂಬ ದೊಡ್ಡ ಡ್ಯಾಮ್ ಥರ ಕಾಣಿಸ್ತಿದೆ, ಬಟ್ ನೀರೊಂದಿಲ್ಲ ಅಷ್ಟೇ ಇದೆ. ಅದರಲ್ಲಿ ಮೀನುಗಳಿದೆ ಅನಿಸುತ್ತೆ, ಮೀನುಗಳು ಸುಮಾರು ಇದೆ ಇಲ್ಲಿ. ಸೊ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಮುಗೀತು, ಆ ಕಡೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ. ನೀವು ಇನ್ನೂ ಆ ಕಡೆ ಹೋದರೆ ಅದು ಫುಲ್ ಫಾರೆಸ್ಟ್, ಅದು ಕಾಡದು. ಸೊ ಒಳಗಡೆ ಅಲೋ ಇಲ್ಲ, ಅದರಿಂದ ನಾವು ಈ ಕಡೆನೇ ಬಂದುಬಿಟ್ರಿ. ಸೊ ಆ ಕಡೆ ನೀವು ಆ ಕಟ್ಟೆ ಮೇಲೆ ಹೋದ್ರೇ ನಿಮಗೆ ಫುಲ್ ಕಂಬಿಗಳು ಕಾಣಿಸುತ್ತೆ. ಅದೇನಪ್ಪ ಅಂದರೆ ಕರೆಂಟ್ ಇದೆ. ಸ್ವಲ್ಪ ಸೇಫ್, ಆ ಕಡೆ ಹೋಗಬೇಡಿ, ಇನ್ನು ಈ ಕಡೆನೇ ಬರ್ಬೋದು. ಸೊ ಈ ಪ್ಲೇಸ್ ಹೆಸರು ಹೇಳಿರಲ್ಲ, ಮುನಿನಗರ ಡ್ಯಾಮ್. ಎಸ್, ಈ ಪ್ಲೇಸ್ನ ಸ್ವಲ್ಪ ಈಸಿಯಾಗಿ ಹೆಸರು ಹೇಳ್ಬೋದು, ಯಾಕಂದರೆ ಈಸಿ ಹೆಸರಿದೆ, ಮುನಿನಗರ ಡ್ಯಾಮ್ ಇದು. ಸೊ ನೀವಿನ್ನೂ ಈ ಕಡೆ ಬಂದರೆ ನಿಮಗೆ ಆ ಕಡೆಯಲ್ಲಿ ಮೀನುಗಳೆಲ್ಲ ಇರ್ತಾರೆ. ನೀವು ಈ ಕಡೆ ಎಷ್ಟೊತ್ತಾದರೂ ಆಟಾಡ್ಬೋದು, ನೀರಲ್ಲಿ ಇಳಿಬೋದು, ಸೇಫ್, ಮೀನೆಲ್ಲ ಇದೆ. ಸೊ ಸೇಫು, ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿದೆ. ಬಟ್ ಹಾಫ್ ಡೇ ಟ್ರಿಪ್ ಅಷ್ಟೇ ಇದು. ತುಂಬ ಚೆನ್ನಾಗಿದೆ ಅಂದರೆ ಹಂಗೇನಿಲ್ಲ, ಬಟ್ ಓಕೆ ಫೈನ್ ಅಷ್ಟೇ, ಬೇರೆ ಏನಿಲ್ಲ. ಒಂದು ಹಾಫ್ ಡೇ ಟ್ರಿಪ್ಪು ಫ್ಯಾಮಿಲಿ ಜೊತೆ ಬಂದು ಒಂದು ಹಾಫ್ ಡೇಯಲ್ಲಿ ಒಂದು ರಿಲ್ಯಾಕ್ಸೇಷನ್ ಮಾಡಬೇಕು, ನೇಚರ್ನ ನೋಡಬೇಕು ಅಂದರೆ ಈ ಪ್ಲೇಸ್ ಸಜೆಷನ್ ಮಾಡ್ತೀನಿ ನಾನು. ಸೊ ಆ ಕಡೆಲ್ಲ ಫುಲ್ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಆ ಕಡೆ ಅಲೋ ಮಾಡಿಲ್ಲ, ನಾವು ಕೇಳಿದ್ರಿ, ರಿಕ್ವೆಸ್ಟ್ ಮಾಡಿದ್ರಿ, ಅವರು ಇಲ್ಲ ಬ್ರೋ ಕಳ್ಸಲ್ಲ ಅಂತ ಹೇಳ್ಬಿಟ್ರು. ಸೊ ನಾವು ಕಾನೂನು ಮೀರಬಾರ್ದಲ್ಲ, ಸೊ ಅದಕ್ಕೆ ನಾವು ಈ ಕಡೆ ಬಂದ್ರಿ. ಸೊ ಇಲ್ಲಿ ಆರಾಮಾಗಿ ಕುತ್ಕೊಂಡು ನೀರಲ್ಲಿ ಎಷ್ಟೊತ್ತದ ಆಟಾಡ್ಬೋದು. ನಾವಿನ್ನೂ ಆ ಕಡೆ ಹೋಗಿ ತೋರಿಸ್ತೀವಿ. ಸೊ ಬೈಕರ್ಸ್ ಎಲ್ಲ ಹೋಗ್ತಿದ್ದಾರೆ. ಸೊ ನಾವು ಆ ಕಡೆ ಹೋಗ್ತೀವಿ. ಚೆನ್ನಾಗಿದೆ, ಬೇರೆ ಏನಿಲ್ಲ. ಫೋಟೋಶೂಟ್ ನಾರ್ಮಲಾಗಿ ಫೋಟೋಶೂಟ್ ಮಾಡ್ಬೋದು, ಚೆನ್ನಾಗಿದೆ ಪ್ಲೀಸ್. ಸೊ ಬೇರೆ ಏನಿಲ್ಲ. ಹಾಫ್ ಡೇ ಟ್ರಿಪ್ಪು ಒಂಥರ ಯೂಸ್ ಆಗಿದೆ. ಜಾಗ ಏನೋ ತುಂಬ ದೊಡ್ಡ ಡ್ಯಾಮ್ ಥರ ಕಾಣಿಸ್ತಿದೆ, ಬಟ್ ನೀರೊಂದಿಲ್ಲ. ಇದರಲ್ಲಿ ಒಂದೇ ಒಂದು ಮೈನಸ್ ಪಾಯಿಂಟು, ಅದೊಂದೇ, ಬೇರೆ ಏನಿಲ್ಲ. ಚೆನ್ನಾಗಿದೆ. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿದೆ ಇವತ್ತು, ಏನಂತ ಗೊತ್ತಿಲ್ಲ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ, ಬೇರೆ ಏನಿಲ್ಲ. ಎಲ್ಲ ಜಗಳ ನಡೀತಿದೆ. ಸೊ ಬೇಡ ನಮಗೆ ಅದು. ಈ ಫೈನಲಿ ಇವತ್ತು ಹಾಫ್ ಡೇ ಟ್ರಿಪ್ಪು ಮುಗೀತು. ನೋಡೋಣ ಹೆಂಗಾಗಿದೆ ಏನು ಅಂತ. ನಾವು ಇನ್ನೂ ನಿಯರ್ ಬೈ ಪ್ಲೇಸಸ್ ಸರ್ಚ್ ಮಾಡ್ತಾಯಿದ್ದೀವಿ, ಇಲ್ಲಿಂದ ಎಲ್ಲಾದರೂ ಇದೆಯಾ ಅಂತ. ಸೊ ಆ ಪ್ಲೇಸ್ ಇದ್ದರೆ ನಿಮಗೆ ಅಲ್ಲಿಂದ ವೀಡಿಯೋ ಕಾಣಿಸುತ್ತೆ. ಫೈನಲಿ ಒಂದು ಒಳ್ಳೆ ಜಾಗ ಕಂಡುಹಿಡಿದ್ರೆ ನಾವು ಅಲ್ಲಿಂದ ಗೂಗಲ್ ಹಾಕಬೇಕಾದ್ರೆ ಮರಿಯಾಪುರ ಲೇಕ್. ಸೊ ನಾನು ಹಿಂದೆ ನೋಡ್ತಿದ್ದೀರಾ ಸುಮಾರು ಚಿಟ್ಟೆಗಳು. ನಾವು ಇಲ್ಲಿ ಗಾಡಿ ನಿಲ್ಸಿದ ತಕ್ಷಣ ಸುಮಾರು ಚಿಟ್ಟೆಗಳಿದೆ, ನೋಡ್ತಿದ್ದೀರಾ. ನಾನು ಇನ್ನೂ ಮುಂದೆ ಹೋಗ್ತೀನಿ, ಕಾಣಿಸ್ತಿದೆಯಾ?
ಸೊ ಎಷ್ಟೊಂದು ಚಿಟ್ಟೆ ಇದೆ, ಎಷ್ಟು ಸೂಪರಾಗಿದೆ. ನಾನು ಮರ್ತೋಗ್ಬಿಟ್ಟೆ ನನ್ನ ಏಜ್ನ, ಸೀರಿಯಸ್ಲಿ ಅಷ್ಟು ಸೂಪರಾಗಿದೆ. ಕಾಣಿಸ್ತಿದ್ಯಾ, ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಾ? ಸೊ ಸೂಪರಾಗಿದೆ. ಸೊ ಎಷ್ಟು ಕ್ಯೂಟಾಗಿದೆ ನೋಡೋಕ್ಕೆ. ಎಷ್ಟೊಂದು ಚಿಟ್ಟೆಗಳಿದೆ. ಸೊ ಮೇ ಬಿ ನನ್ನ ಮೇಲೆ ಕುತ್ಕೊಂಡ್ರೆ ಐ ಆಮ್ ಲಕ್ಕಿ. ಸೊ ನೋಡೋಣ. ಸೊ ಸುಮಾರು ಚಿಟ್ಟೆಗಳಿದೆ, ಬಟ್ ಏನಕ್ಕೆ ಇಲ್ಲಿ ಮಾತ್ರ ಹಿಂಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಸೀರಿಯಸ್ಲಿ ಐ ಡೋಂಟ್ ನೋ. ಬಟ್ ಚಿಟ್ಟೆಗಳು ನೋಡಿ ಖುಷಿಯಾಗ್ಬಿಟ್ಟೆ. ಬಟ್ ಹಂಗೆ ನೀವು ಸ್ವಲ್ಪ ಲೇಕ್ ನೋಡಿದ್ರೆ ಸಾಕಾಗಿದೆ ಲೇಕು. ನಾವು ಅನ್ಎಕ್ಸ್ಪೆಕ್ಟೆಡ್ ಬಂದ್ರಿ. ಸೊ ಲೇಕ್ ಮಾತ್ರ ಸೂಪರಾಗಿದೆ. ನೋಡ್ತಿದ್ದೀರಾ ಸುಮಾರು ಚಿಟ್ಟೆಗಳಿದೆ. ನಾನು ಸ್ವಲ್ಪ ಹೊತ್ತು ಹಿಂಗೆ ಇಲ್ಲಿ ಸುಮಾರು ಫೋಟೋಗಳು ಹಿಡ್ದಿದ್ದೀನಿ, ನಾನು ತೋರಿಸ್ತೀನಿ ಆಮೇಲೆ. ಇನ್ನೂ ನಾನು ಮುಂದೆ ಹೋಗ್ತೀನಿ, ನೋಡೋಣ. ಎಸ್, ಕಾಣಿಸ್ತಿದೆಯಾ? ಸೊ ಸಕ್ಕತ್ತಾಗಿದೆ. ಸೋ ಹ್ಯಾಪಿ. ಸೊ ಆ ಪ್ಲೇಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾಡ್ತು, ಬಟ್ಟು ಅದಕ್ಕೆ ದೇವರು ನಾವೇನು ಎಕ್ಸ್ಪೆಕ್ಟ್ ಮಾಡಿ ಹೋಗ್ತೀವೋ ನಮ್ಮ ಎಕ್ಸ್ಪೆಕ್ಟೇಷನ್ ಝೀರೋ ಆಗುತ್ತೆ. ಸೊ ದೇವ್ರು ನಮ್ಗಂತ ಒಂದು ಪ್ಲೇಸ್ ಸಿಕ್ಕಿರ್ತಾರೆ. ಸೊ ದೇವ್ರು ನಮ್ಗಂತ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿರ್ತಾರೆ. ಸೊ ಆ ಪ್ಲೇಸ್ನ ನಾವು ಒಂದು ಸ್ವಲ್ಪ ಪೇಷನ್ಸಿಂದ ಕಾಯ್ದು ಹೋದರೆ ನಮ್ಗೆ ಒಳ್ಳೆ ಸೂಪರಾಗೋ ಪ್ಲೇಸ್ ದೇವ್ರು ಇಕ್ಕಿರ್ತಾರೆ. ಸೊ ಇದೇ ಮರಿಯಾಪುರ ಲೇಕು. ಸೊ ಅಲ್ಲೊಂದು ದೊಡ್ಡ ಚರ್ಚ್ ಇತ್ತು, ಸೂಪರಾಗಿತ್ತು. ಆ ಚರ್ಚ್ ಹೆಸರೇ ಈ ಲೇಕ್ ಇಕ್ಕಿದ್ದಾರೆ. ಸೊ ಸಕ್ಕತ್ತಾಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಮತ್ತೆ ನಾನು ಅಲ್ಲೇ ಹೋಗ್ಬೇಕು ಅನಿಸ್ತಿದೆ, ಬಟ್ ನಿಮಗೆ ಇಲ್ಲಿ ಲೇಕ್ ತೋರ್ಸೋಕ್ಕಾಗಲ್ಲ. ಸೊ ಚೆನ್ನಾಗಿದೆ, ಸೂಪರ್ ಪ್ಲೇಸು. ಒಳ್ಳೆ ಚಿಲ್ಔಟ್ ಮಾಡ್ಬೋದು. ಒಂದು ಸುಮಾರು ಫ್ಯಾಮ್ಲಿಗಳೆಲ್ಲ ಬಂದಿದ್ದಾರೆ ಆಚೆಯಿಂದ. ಸೊ ಒಳ್ಳೆ ಪಿಕ್ನಿಕ್ ಪ್ಲೇಸ್ ಇದು, ಚೆನ್ನಾಗಿದೆ. ಮೀನುಗಳೆಲ್ಲ ಇದೆ, ಚೆನ್ನಾಗಿ ತೋರಿಸ್ತಿದ್ದೆ. ಸೊ ನೋಡೋಣ ಹೆಂಗಿದೆ ಅಂತ. ಸೊ ಸೂಪರಾಗಿದೆ ಪ್ಲೇಸ್ ಮಾತ್ರ, ಆಸಮ್. ಸೊ ನನಗೇನೋ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಯಾವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಜಾಗ ಚೆನ್ನಾಗಿರಲ್ಲ. ನಮ್ಮ ದೇವ್ರು ನಮಗಂತ ಒಂದು ಒಳ್ಳೆ ಸೂಪರ್ ಜಾಗ ಇಕ್ಕಿರ್ತಾರೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ. ಸೊ ನಾನು ಈ ಖುಷಿಯಲ್ಲಿ ನಾನು ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಏನು ಎತ್ತ ಅಂತ ಎಲ್ಲ ನಾನು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಮುನಿನಗರ ಡ್ಯಾಮಿಂದ, ಸೊ ಎಸ್, ಮುನಿನಗರ ಡ್ಯಾಮಿಂದ 4.5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಬರೀ 4.5 ಕಿಲೋಮೀಟರು. ನೀವು ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಅಲ್ಲಿಂದ ಹತ್ರ ಕಾಣಿಸ್ಬಿಡುತ್ತೆ. ತುಂಬ ನಿಯರ್ ಬೈ ಅಷ್ಟೇ, 4.5 ಕಿಲೋಮೀಟರು, ಬರೀ 10 ನಿಮಿಷ ಟ್ರಾವೆಲ್ ಅಷ್ಟೇ. ಸೊ 10 ನಿಮಿಷ ಟ್ರಾವೆಲು. ಸೊ ಸೂಪರಾಗಿದೆ ಪ್ಲೇಸ್ ಮಾತ್ರ, ಸಖತ್ತಾಗಿದೆ. ಸೊ ಇದು ಏನಕ್ಕಿದೆ ಇಷ್ಟೊಂದು ಸೊ ತುಂಬ ಲೆಸ್ ಕ್ರೌಡ್ ಇದು, ಯಾರೂ ಇಲ್ಲ. ಬರೀ ಸೊ ಯಾರಿಗೂ ಗೊತ್ತೂ ಇಲ್ಲ ಇದು, ಯಾರೂ ಇಲ್ವಾ. ಬರೀ 2-3 ಫ್ಯಾಮ್ಲಿ ಮಾತ್ರ ಅಲ್ಲಿ ಮೇಲೆ ಕುಂತಿದ್ದಾರೆ ಅಷ್ಟೇ. ಸೊ ಬಟ್ ಇದೇನಕ್ಕೆ ಇಷ್ಟೊಂದು ಬಟರ್ಫ್ಲೈ ಇದೆ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಬಟ್ ಪ್ಲೇಸ್ ವಾಸ್ ಆಸಮ್ ಅಂತ ಹೇಳ್ಬೋದು ಅಷ್ಟೇ, ಸಕ್ಕತ್ತಾಗಿದೆ. ಸೊ ನಾನು ನೋಡಬೇಕಾದ್ರೆ ನನಗೆ ಮರ್ತೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಎಷ್ಟೊಂದು ಚಿಟ್ಟೆಗಳಿದೆ ಇಲ್ಲಿದೆ, ನನಗೆ ಗೊತ್ತಾಗ್ತದೆ ಎಷ್ಟೊಂದು ಚಿಟ್ಟೆಗಳಿದೆ. ಸೊ ಸಕ್ಕತ್ತಾಗಿದೆ. ನಾನೇನು ವರ್ಡೇ ಇಲ್ಲ ಹೇಳೋದಕ್ಕೆ. ಇಲ್ಲಿ ಪಕ್ಕದಲ್ಲಿ ಮೀನು ಫಾರ್ಮಿಂಗ್ ನಡೀತಿದೆ. ಸೊ ನೋಡ್ತಿದ್ದೀರಾ, ಸೊ ಮೀನು ಫಾರ್ಮಿಂಗ್ ನಡೀತಿದೆ. ಅದ್ರ ಪಕ್ಕದಲ್ಲಿ ಇಷ್ಟು ದೊಡ್ಡ ಲೇಕ್ ಇದೆ. ಬಟ್ ಇಷ್ಟೊಂದು ಚಿಟ್ಟೆಗಳು, ಇಷ್ಟೊಂದು ಒಳ್ಳೆ ಪ್ಲೇಸು, ಸೀರಿಯಸ್ಲಿ ಆಸಮ್. ಸೊ ಒಂದೊಳ್ಳೆ ಲೇಕ್ ಇದು. ಸೊ ಡ್ಯಾಮು ನಮಗೆ ಡಿಸಪಾಯಿಂಟ್ ಮಾಡಿದ್ರೂ ನಮ್ಮ ಲೇಕ್ನ ಹ್ಯಾಪಿನೆಸ್ ಕೊಡ್ತು. ಸೊ ಲೇಕ್ಗಿಂತ ಈ ಚಿಟ್ಟೆಗಳು ಸಖತ್ ಹ್ಯಾಪಿನೆಸ್ ಕೊಡ್ತು ನನಗೆ, ಬೇರೇನಿಲ್ಲ. ಸೊ ನೋ ವರ್ಡ್ಸ್ ಟು ಸೇ. ಸೊ ಸಖತ್ತಾಗಿದೆ, ದಯವಿಟ್ಟು ಎಲ್ಲರೂ ಬರಬೇಕು ಇಲ್ಲಿಗೆ. ಸೊ ನಾನು ಈ ಪ್ಲೇಸ್ನ 100% ಸಜೆಷನ್ ಮಾಡ್ತೀನಿ. ಸೊ ಈಗ ನೋಡ್ತಿದ್ದೀರಾ ಇಲ್ಲಿ, ಅಮ್ಮ ಸಾರಿ ನೋಡ್ತಿದ್ದೀರಾ, ಸ್ಕಿಡ್ ಆಯಿತು ಸಾರಿ. ಸೊ ಬಟ್ ಆಸಮ್, ಸಕ್ಕತ್ತಾಗಿದೆ. ನನಗೇನು ಹೇಳ್ಬೇಕಂತ ಗೊತ್ತಾಗಿಲ್ಲ. ಇದು ಫೇಕ್ ನಗು ಅಲ್ಲ, ಮನಸ್ಸಿಂದ ಬಂದಿರೋ ಒಂದು ಮಗು ನಗು ಇದು, ಅದಕ್ಕೆ. ಸೊ ಸಕ್ಕತ್ತಾಗಿದೆ. ಲೇಕ್ ವಾಸ್ ಆಸಮ್ ಅಷ್ಟೇ. ನಾನು 100% ಎಲ್ಲರೂ ಸಜೆಷನ್ ಮಾಡ್ತೀನಿ. ಚಿಕ್ಕ ಮಕ್ಕಳನ್ನ ಮಾತ್ರ ನೀವು ಕರ್ಕೊಂಬಂದರೆ ಫುಲ್ ಖುಷಿಯಾಗ್ಬಿಡ್ತಾರೆ. ಸೀರಿಯಸ್ಲಿ ಚಿಕ್ಕ ಮಕ್ಕಳನ್ನ ಮಾತ್ರ ನೀವು ಇಲ್ಲಿ ಕರ್ಕೊಂಬಂದರೆ ಮಕ್ಕಳನ್ನ ಅವ್ರು ಅಷ್ಟೊಂದು ಖುಷಿ ಪಡ್ತಾರೆ. ಇಲ್ಲಿ ಬಿಟ್ಟು ಬರೋದೇ ಇಲ್ಲ ಅವರು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಸೂಪರಾಗಿದೆ. ಈ ಪ್ಲೇಸ್ಗೆ ನಾನು ಈ ಪ್ಲೇಸ್ಗೆ ನಾಮಕರಣ ಮಾಡಿದ್ದೀನಿ ನಾನು. ಸೊ ಹಿಸ್ಟ್ರಿ ಬರ್ದಿಕ್ಕೊಳ್ಳಿ, ತಿಮೋತಿ ಜಾನ್ ಈ ಪ್ಲೇಸ್ಗೆ ನಾಮಕರಣ ಮಾಡಿದ್ದಾನೆ. ಇದು
ಮರಿಯಾ ಲೇಕ್ ಅಲ್ಲ ಇದು. ಸೊ ಇದು ಹೆಸರು ಒಂದು ಬಟರ್ಫ್ಲೈ ಪ್ಯಾರಡೈಸ್. ಸೊ ನಾನೊಂದು ಒಳ್ಳೆ ಹೆಸರಿಗಿದ್ದೀನಿ. ಸೊ ಯಾರಾದರೂ ಬಂದರೆ ಈ ಹೆಸರಲ್ಲೇ ಇಟ್ಟು ಇದು ಯಾರಾದರೂ ರಿವ್ಯೂ ಮಾಡೋಂಗಿದ್ರೆ ಈ ಪ್ಲೇಸ್ ಹೆಸರಿಟ್ಟೆ ರಿವ್ಯೂ ಮಾಡಿ. ಸೊ ಬಟರ್ಫ್ಲೈ ಪ್ಯಾರಡೈಸ್. ಸೊ ಬೇರೆ ಏನಿಲ್ಲ, ಏನಪ್ಪ ಇಷ್ಟೊಂದು ಹೈಪ್ ಕೊಡ್ತಿದ್ದಾನೆ ಅನ್ಬೇಡಿ. ಇಲ್ಲಿ ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವೇ ಇದೇ ಥರ ಬಿಹೇವ್ ಮಾಡ್ತೀರಾ, ಯಾಕಂದರೆ ನಾನು ಹಂಗೆ ಬಿಹೇವ್ ಮಾಡ್ತಾಯಿದ್ದೀನಿ. ಸೊ ಸೂಪರಾಗಿದೆ. ಸೊ ನೈಸ್. ಸೊ ಮಕ್ಕಳು ಕರ್ಕೊಂಬಂದು ಚೆನ್ನಾಗಿರುತ್ತೆ. ತುಂಬ ಲೆಸ್ ಕ್ರೌಡು, ಸುಮಾರು ಜನ ಯಾರೂ ಇಲ್ಲ. ಸೊ ಲೇಕ್ ವಾಸ್ ಆಸಮ್. ಮತ್ತು ಮೇನ್ ವಿಷಯ ನಾನು ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಮತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ, ದಯವಿಟ್ಟು ಈ ಜಾಗ ಯಾರಿಗೂ ಗೊತ್ತಿಲ್ಲ. ಸೊ ಸ್ವಲ್ಪ ಜನಕ್ಕೆ ಗೊತ್ತು, ಈ ಜಾಗ ಯಾರಿಗೂ ಗೊತ್ತಿಲ್ಲ. ಬಂದ್ರೂ ಕಸ ಹಾಕೋಕ್ಕೆ ಹೋಗಬೇಡಿ. ಸೊ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ, ಯಾರು ಪ್ಲ್ಯಾಸ್ಟಿಕ್ಕು ಇದೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಲೇಕ್ ಚೆನ್ನಾಗಿದೆ, ಲೇಕ್ನ ಮೀನ್ ಗ್ರೀನರಿ, ಬಟ್ ಈ ಚಿಟ್ಟೆಗಳು, ಈ ಲೇಕು ಎಲ್ಲ ಸೂಪರಾಗಿದೆ. ಪ್ಲ್ಯಾಸ್ಟಿಕ್ ಯಾರು ಹಾಕೋಕ್ಕೆ ಹೋಗಬೇಡಿ. ಸೊ ಬೇರೇನಿಲ್ಲ, ಕಿಂಗ್ ಫಿಶಸ್ ಎಲ್ಲ ಮೀನು ತಿನ್ಕೊಂಡು ಹೋಗ್ತಿದೆ. ಅದು ನೀವು ಬಂದಿಲ್ಲಿ ನೋಡಿದ್ರೇ ಎಕ್ಸ್ಪೀರಿಯೆನ್ಸ್ ಆಗೋದು. ನಾನು ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದು ನೇಚರ್ ಅಲ್ವಾ, ಅಷ್ಟೊಂದು ತೋರ್ಸೋಕ್ಕೂ ಆಗೋಲ್ಲ. ಸೊ ನೀವು ಇಲ್ಲಿ ಬಂದು ನೋಡಿದ್ರೇ, ನಿಮಗೆ ಓನ್ ಎಕ್ಸ್ಪೀರಿಯೆನ್ಸಿಂದ ನೀವು ನೋಡಿದ್ರೇ ಇವೆಲ್ಲ ಮಜಾ ಕೊಡೋದು. ಸೊ ಚೆನ್ನಾಗಿದೆ. ಸೊ ಫೈನಲಿ ಸೂಪರ್. ಇವತ್ತು ಮುಗೀತು. ಸೊ ನಾವು ಇಲ್ಲೊಂದು 10-15 ಫೋಟೋ ಇಟ್ಕೊಂಡ್ಬಿಡ್ತೀನಿ ನಾನು ಇವಾಗ. ಸೊ ಇಟ್ಕೊಂಡು ಸಕ್ಕತ್ತಾಗಿದೆ. ಐ ಆಮ್ ಸೋ ಹ್ಯಾಪಿ ಬಂದಿರೋದಕ್ಕೆ. ಒಂದು ಒಳ್ಳೆ ಏನದು ಏನೋ ಒಂದು ವರ್ಡ್ ಹೇಳ್ತಾರಲ್ಲ, ಸೊ ಒಳ್ಳೆ ಅನುಭವ ಇರೋ ಒಂದು ಒಳ್ಳೆ ಪ್ಲೇಸು, ಚೆನ್ನಾಗಿದೆ. ಸೊ ಬೇರೇನಿಲ್ಲ, ಸೂಪರ್. ವಾಸಮ್. ಆ ಕಡೆ ಬೆಟ್ಟ ಸಕ್ಕ ದೊಡ್ಡದಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಆ ಡ್ಯಾಮ್ ಕನೆಕ್ಟ್ ಆಗೋದಿದು, ಬಟ್ ನೀರು ಇಲ್ದಿರೋದಕ್ಕೆ ಅದು ಒಂದು ನೀರುಗಳು ಕಡಿಮೆ ಆಗಿದೆ. ಬಟ್ ಪೀಸ್ಫುಲ್. ಸೊ ಸುಮಾರು ಜನ ಬಂದು ಹೋಗ್ತಿದ್ದಾರೆ, ಬಟ್ ಅವರು ಈ ಊರವರೇ ಅನಿಸುತ್ತೆ. ಬಟ್ ಅವ್ರು ಆಚೆಯಿಂದ ಯಾರು ಬರೋರು ಯಾರಿಲ್ಲ, ಯಾರಿಗೂ ಗೊತ್ತಿಲ್ಲ ಈ ಜಾಗ. ಸೊ ಚೆನ್ನಾಗಿದೆ. ಸೊ ವೆರಿ ನೈಸ್. ಸೊ ಮತ್ತೆ ಒಳ್ಳೆ ವೀಡಿಯೋದಿಂದ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ನಾನು ಮತ್ತೆ ನಾನು ಒಳ್ಳೆ ವೀಡಿಯೋದಿಂದ ಭೇಟಿ ಆಗ್ತೀನಿ, ಒಳ್ಳೆ ಪ್ಲೇಸಿಂದ ಭೇಟಿ ಆಗೋಣ. ಸೊ ನಾಳೆಯಿಂದ ಮತ್ತೆ ವರ್ಕೌಟ್ ವೀಡಿಯೋ ಬರ್ತಾ ಇರುತ್ತೆ. ನೋಡೋಣ. ಇವತ್ತು ಏನು ಅಷ್ಟೊಂದೇನು ಟ್ರಾವೆಲ್ ಏನು ಮಾಡಿಲ್ಲ, ಮತ್ತೆ ನಾಳೆ ಬಂದು ವರ್ಕೌಟ್ ಮಾಡಬೇಕು. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಆದಷ್ಟು ಸಂಡೇಸ್ ವೀಕೆಂಡಲ್ಲಿ ಒಂದೊಳ್ಳೆ ಪ್ಲೇಸ್ ಸ್ಪೆಂಡ್ ಮಾಡಬೇಕಂದ್ರೆ ನಿಮಗೆ ಒಂದೊಳ್ಳೆ ಪ್ಲೇಸು ಚೆನ್ನಾಗಿದೆ. ಸೊ ಪೀಸ್ಫುಲ್. ಈ ಕಡೆ ಫಿಶ್ ಫಾರ್ಮಿಂಗ್ ನಡೀತಿದೆ, ಈ ಕಡೆ ಒಂದು ದೊಡ್ಡ ಲೇಕ್ ಇದೆ, ಇಲ್ಲಿ ಬಟರ್ಫ್ಲೈಸ್ ಇದೆ, ಒಂದು ದೊಡ್ಡ ಮೌಂಟನ್ ಇದೆ. ಇದಕ್ಕಿಂತ ವ್ಯೂ ಯಾವ್ದು ಬೇಕು ಇಲ್ಲಿ. ವೆರಿ ನೈಸ್. ವೆರಿ ಇಲ್ಲ, ಸಿ ಯು. ಸೊ ಮತ್ತೆ ಒಳ್ಳೆ ಪ್ಲೇಸಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಆರಾಮಾಗಿರಿ, ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಏನೇ ಕಷ್ಟ ಇದ್ರೂ ನಗ್ನಗ್ತಾ ಇರಿ, ಧೈರ್ಯವಾಗಿರಿ. ನಾಳೆಯಿಂದ ವರ್ಕೌಟ್ ವೀಡಿಯೋ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ 90 ಡೇಸ್ ಚಾಲೆಂಜ್ ಮತ್ತು ಈ ಟ್ರಾವೆಲ್ ವ್ಲಾಗ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಥರ ಒಳ್ಳೆ ಪ್ಲೇಸ್ಗಳು ತೋರಿಸ್ತಾ ಇರ್ತೀನಿ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಇದು. ಸೊ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಿಮ್ಗೆ ಹೆಂಗಿರುತ್ತೆ ಅಂತ ನೀವು ಬಂದರೆ ನೀವು ಎಕ್ಸ್ಪೀರಿಯೆನ್ಸ್ ಆದ್ರೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಕಿ, ಶೇರ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಬೇರೇನಿಲ್ಲ, ಪೀಸ್ಫುಲ್. ಸೊ ಮತ್ತೆ ನಾವು ಒಂದು 4-5 ಫೋಟೋ ಇಟ್ಕೊಂಡು ಮನೆಗೆ ಓಡೋಣ. ಸೊ ಮನೆಗೆ ಅಂದರೆ ಇನ್ನೂ ಸ್ವಲ್ಪ ಒಂದು 1/2 hour 1 hour ನಾನು ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಓಡುತ್ತೀವಿ, ಯಾಕಂದರೆ ನಮ್ಗೆ ಬಿಟ್ಟು ಬರೋಕ್ಕೆ ಮನಸ್ತಿಲ್ಲ. ಸೊ ಸಿ ಯು, ಬಾಯ್. ಒಳ್ಳೆಯದಾಗಲಿ, ಚೆನ್ನಾಗಿರಿ. ನೀವು ಜೊತೆಗಿರೋರನ್ನ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಹ್ಯಾಪಿಯಾಗಿರಿ. ಗಾಡ್ ಬ್ಲೆಸ್ ಯು. ಸಿ ಯು, ಬಾಯ್.